ಶ್ರೀ ರಾಘವೇಂದ್ರ ಸ್ವಾಮಿ ಜೀವನ ಚರಿತ್ರೆ. ಸರಸ್ವತಮ್ಮನವರ ದುಃಖ. ಪತಿಗೆ ಸನ್ಯಾಸವಾಗುವುದೆಂಬ ವಿಚಾರ ತಿಳಿದು ದಿಗ್ಮೂಢಳಾಗಿ ಸರಸ್ವತಮ್ಮನವರು ಕುಳಿತಿದ್ದು. ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಇಂದು ರಾಘವೇಂದ್ರ ಸ್ವಾಮಿಗಳ ಧರ್ಮಪತ್ನಿಯಾದ ಸರಸ್ವತಮ್ಮನವರ ದುಃಖಕ್ಕೆ ಕಾರಣ ಏನೆಂದು ತಿಳಿಯೋಣ. ಪುತ್ರನ ಉಪನಯನವಾದ ಮರುದಿನ ಸರಸ್ವತಮ್ಮನವರು ಶ್ರೀಮಠಕ್ಕೆ ಹೋಗಿ ಬರುವಾಗ ವೆಂಕಟನಾಥರಿಗೆ ಸನ್ಯಾಸವಾಗುವುದಂತೆ, ಅದಕ್ಕಾಗಿಯೇ ಮಗನಿಗೆ ಮುಂಜಿವೆ ಮಾಡಿದರಂತೆ ಎಂದು ಜನ ಆಡಿಕೊಳ್ಳುವ ಮಾತು ಅವರ ಕಿವಿಗೆ ಬಿತ್ತು. ಇದು ಅವರಿಗೆ ಹೃದಯ ಕಿವಿಗಳಿಗೆ ಶೂಲ ಇರಿದಂತಾಯಿತು. ಕರಳು ಕತ್ತರಿಸಿ ಬಂತು. ದುಃಖ ಉಕ್ಕಿ ಹರಿಯಿತು. ಬಂದವರಿಗೆಲ್ಲ ಉಡುಗೊರೆಗಳನ್ನು ಕಳುಹಿಸಿ ವೆಂಕಟನಾಥರು ಅಕ್ಕ, ಬಾವ, ಅಣ್ಣ, ಅತ್ತಿಗೆಯರ ಮುಂದೆ ಶ್ರೀ ಸುಧೀಂದ್ರ ಗುರುಗಳ ಆಶ್ರಮವನ್ನು ಕೊಟ್ಟು ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಳ್ಳಲಿರುವ ವಿಚಾರವನ್ನು ವಿಷಾದವಾಗಿ ತಿಳಿಸಿ ಮಗನ ಯೋಗಕ್ಷೇಮವನ್ನು ಅವರಿಗೆ ಒಪ್ಪಿಸಿದರು. ಅದನ್ನು ಕೇಳಿ ಎಲ್ಲರಿಗೂ ಆನಂದಾಶ್ಚರ್ಯಗಳುಂಟಾದವು. ಅಣ್ಣ ಭಾವಂದಿರು, ವೆಂಕಟನಾಥ ನೀನೆಂತಹ ಭಾಗ್ಯಶಾಲಿ, ಈ ವಿಚಾರವನ್ನು ವಿಜಯೀಂದ್ರರು ಮತ್ತು ಅಪ್ಪ ಹೇಳುತ್ತಿದ್ದುದು ನಿಜವಾಯಿತು. ಅಕ್ಕ ವೆಂಕಟಾಂಬೆ ಕೂಡ ಸಂತೋಷಪಟ್ಟಳು. ಅದೆಲ್ಲ ಸರಿ ವೆಂಕಟನಾಥ, ನಿನ್ನ ಪತ್ನಿಯ ವಿಚಾರವೇನು? ಅವಳಿದನ್ನು ಸಹಿಸಿಯಾಳೆ. ಅವಳಿನ್ನು 23 ವರ್ಷದ ಸಣ್ಣ ಹುಡುಗಿ. ಅವಳ ಪತಿಭಕ್ತಿ, ನಿನ್ನನ್ನೇ ನಂಬಿ ನಿನ್ನಲ್ಲಿಟ್ಟಿರುವ ಪ್ರೇಮ ಬಾಯಿಂದ ಹೇಳಲು ಸಾಧ್ಯವಿಲ್ಲ. ಅವಳು ನಿನ್ನ ವಿಯೋಗವನ್ನು ಸಹಿಸಲಾರಳು ಎಂದರು. ಆಗ ವೆಂಕಟನಾಥರು, ಅಕ್ಕ ನೀವೆಲ್ಲ ಅವಳ ಮನವೊಲಿಸಿ ಆಶ್ರಮಕ್ಕೆ ಅಪ್ಪಣೆ ಕೊಡಿಸಬೇಕು ಎನ್ನಲು, ಛೇಛೆ ಈ ಕಾರ್ಯ ನಮ್ಮಿಂದಾಗದು, ಅದು ನಿನ್ನ ಕರ್ತವ್ಯ ಧರ್ಮ ಎಂದರು. ಸರಿ, ನಾನೇ ಪ್ರಯತ್ನಿಸುತ್ತೇನೆ. ನಾಳೆಯೇ ನಾವು ತಂಜಾವೂರಿಗೆ ಶ್ರೀಗಳವರೊಡನೆ ಹೊರಡಬೇಕು. ಬಾವ ನೀವು ನನ್ನೊಂದಿಗಿರಬೇಕು. ಅಣ್ಣ, ಅತ್ತಿಗೆ ನೀವು ಇಲ್ಲಿದ್ದು ಲಕ್ಷ್ಮೀನಾರಾಯಣನನ್ನು ಮತ್ತು ಸರಸ್ವತಿಯನ್ನು ಸಂಭಾಳಿಸಬೇಕು. ನೀವು ನನಗೆ ಸನ್ಯಾಸಿಯಾಗಲು ಅನುಮತಿ ಕೊಟ್ಟು ಆಶೀರ್ವದಿಸಿರಿ ಎಂದು ಹಿರಿಯರಿಗೆ ನಮಸ್ಕರಿಸಿದರು. ಎಲ್ಲರೂ ಆಚಾರ್ಯರನ್ನು ತಬ್ಬಿಕೊಂಡು ನಿಶ್ಚಿಂತೆಯಿಂದ ಇರುವಂತೆ ಹೇಳಿದರು. ಆಗ ಪತ್ನಿಯ ಮನವೊಲಿಸಲು ವೆಂಕಟನಾಥ ಮುಂದಾದರು. ವಿಷಯವನ್ನು ತಿಳಿಸಿದ್ದ ಸರಸ್ವತಿಯ ಕಳೆಗುಂದಿದ ಮುಖವನ್ನು ನೋಡಿದರು. ಕನಿಕರದಿಂದ ಮುಂಗುರುಳುಗಳನ್ನು ನೆವರಿಸುತ್ತಾ ಸರಸ್ವತಿ ಎಂದು ಮೆಲ್ಲನೆ ನುಡಿದರು. ನನ್ನದೊಂದು ಮಾತು ನಡೆಸಿಕೊಡುವೆಯಾ ಎಂದರು. ನಿಮ್ಮ ಚರಣದಾಸಿಗೆ ಅಪ್ಪಣೆ ಮಾಡಿ, ನಿಮ್ಮನ್ನು ಬಿಟ್ಟು ನನಗಿನ್ನೇನಿದೆ ಎಂದಳು. ಆಗ ಸ್ವಲ್ಪ ಧೈರ್ಯ ತಂದುಕೊಂಡು ಗುರುಗಳು ಕರೆಯಿತ್ತದ್ದು ತಾವು ಆಗದೆಂದು ಮನೆಗೆ ಬಂದದ್ದು, ಸ್ವಪ್ನದಲ್ಲಿ ಸರಸ್ವತಿ ಪ್ರತ್ಯಕ್ಷಳಾಗಿ ಆಜ್ಞೆ ಮಾಡಿದ್ದು ಎಲ್ಲವನ್ನು ಸಾಂದ್ಯಂತವಾಗಿ ಹೇಳಿದರು. ಆದ್ದರಿಂದ ಆಶ್ರಮಕ್ಕೆ ನಿನ್ನ ಅನುಮತಿ ಬೇಕಾಗಿದೆ ಎಂದರು. ಆ ಸನ್ಯಾಸವೇ ಎನ್ನುತ್ತಾ ದೊಪ್ಪನೆ ಆಕೆ ಎಚ್ಚರ ತಪ್ಪಿದರು. ತಕ್ಷಣ ಸಂಭಾಳಿಸಿಕೊಂಡು ಕಣ್ಣೀರಿಡುತ್ತಾ ಕುಳಿತರು. ಸನ್ಯಾಸ ಸ್ವೀಕಾರ. ಶ್ರೀ ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ಯತ್ಯಾಶ್ರಮ ಕೊಟ್ಟು ಶ್ರೀ ರಾಘವೇಂದ್ರ ತೀರ್ಥ ಎಂದು ನಾಮಕರಣ ಮಾಡಿ ವೇದಾಂತ ಸಾಮ್ರಾಜ್ಯದಲ್ಲಿ ಅಭಿಷೇಕ ಮಾಡಿದರು. ಶ್ರೀ ವೆಂಕಟ ಭಟ್ಟಾಚಾರ್ಯರ ಭಾರ್ಯೆಯು ಸನ್ಯಾಸವನ್ನು ಕೊಡುವಾಗ ಎದುರಲ್ಲಿ ಇರುವುದು ಸಮಂಜಸವಲ್ಲವೆಂದು ಅವರ ಅನುರಾಗಯುಕ್ತವಾದ ಅನ್ಯೋನ್ಯ ದಾಂಪತ್ಯಕ್ಕೆ ಸನ್ಯಾಸವು ಅನುಕೂಲಕರವಲ್ಲವೆಂದು ಆಲೋಚನೆ ಮಾಡಿದ ಶ್ರೀ ಸುಧೀಂದ್ರ ತೀರ್ಥರು ಕುಂಭಕೋಣ ನಗರವನ್ನು ಬಿಟ್ಟು ತಂಜಾವೂರಿನಲ್ಲಿ ಶ್ರೀ ರಘುನಾಥ ಭೂಪಾಲನ ಸಮಕ್ಷಮದಲ್ಲಿ ಸನ್ಯಾಸ ದೀಕ್ಷೆಯನ್ನು ಕೊಡಲು ತೀರ್ಮಾನಿಸಿದರು. ಈ ವಾರ್ತೆ ದಶದಿಕ್ಕುಗಳಿಗೂ ಪ್ರಸಾರವಾಯಿತು. ಆದ್ದರಿಂದ ತಂಡೋಪತಂಡವಾಗಿ ಪಂಡಿ ಪಾಮರರು ಎನ್ನದೆ ಎಲ್ಲರೂ ಈ ಮಹೋತ್ಸವವನ್ನು ತಿಲಕಿಸುವುದಕ್ಕಾಗಿ
ಪ್ರವಾಹದಂತೆ ತಂಜಾವೂರನ್ನು ಬಂದು ಸೇರಿದರು. ನಿಶ್ಚಿತವಾದ ಶುಭ ದಿವಸವು ಬಂದೇ ಬಿಟ್ಟಿತು. ಇನ್ನು ವೆಂಕಟನಾಥನು ಸರ್ವಸಂಗ ಪರಿತ್ಯಾಗ ಮಾಡಿ ಸನ್ಯಾಸಿಯಾಗಿ ಮಾರ್ಪಡುವ ಪರ್ವದಿನವದು. ಶ್ರೀ ವೆಂಕಟನಾಥನು ಪಂಚ ಉಷಃ ಕಾಲದಲ್ಲೆದ್ದು ಪ್ರಾತಃ ವಿಧಿಗಳನ್ನು ಮುಗಿಸಿ ಪ್ರಾಯಶ್ಚಿತ್ತಾದಿ ಸನ್ಯಾಸಕ್ಕೆ ಬೇಕಾಗುವ ಪೂರ್ವಭಾವಿ ಕರ್ಮಗಳನ್ನು ಮಾಡಿ ಮುಗಿಸುತ್ತಿದ್ದಂತೆ ತಂಜಾವೂರಿನ ರಾಜಪ್ರಸಾದದಲ್ಲಿ ಸಕಲ ವಿದ್ವನ್ಮಣಿಗಳು, ಸಜ್ಜನರು, ಆಸ್ತಿಕರುಗಳು ಕಿಕ್ಕಿರಿದು ನೆರೆದಿದ್ದ ಶ್ರೀ ದುರ್ಮತಿ ಸಂವತ್ಸರ ಅಂದರೆ ಕ್ರಿಸ್ತಶಕ 1621 ಇಸವಿಯು ಫಾಲ್ಗುಣ ಶುದ್ಧ ಬಿದಿಗೆಯ ದಿನ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ವೆಂಕಟನಾಥನಿಗೆ ತುರಿಯಾಶ್ರಮ ದೀಕ್ಷೆಯನ್ನಿತ್ತು ಶ್ರೀ ರಾಘವೇಂದ್ರ ತೀರ್ಥ ಎಂದು ನಾಮಕರಣ ಮಾಡಿದರು. ಪ್ರಣಮ ಮಂತ್ರೋಪದೇಶ ಮಾಡಿದ ಮೇಲೆ ವೇದಾಂತ ವಿದ್ಯಾ ಸಾಮ್ರಾಜ್ಯ ಸಿಂಹಾಸನದಲ್ಲಿ ಕೂಡಿಸಿ ತಲೆಯ ಮೇಲೆ ಸಾಲಿಗ್ರಾಮ ಶಿಲೆಯನ್ನಿಟ್ಟು ಶಂಖದಿಂದ ಹಾಲನ್ನು ಹಾಕುತ್ತಾ ಪಟ್ಟಾಭಿಷೇಕ ಮಾಡಿದರು. ಆಗ ಗುರುಗಳು ಪುರುಷ ಸೂಕ್ತವನ್ನು ಪಠಿಸುತ್ತಿದ್ದರು. ಸಮಸ್ತ ಪಂಡಿತ ಮಂಡಳಿಯು ಗೀತೆಯ ವಿಶ್ವರೂಪಾಧ್ಯಾಯವನ್ನು ಮತ್ತು 15ನೇ ಅಧ್ಯಾಯವನ್ನು ಪೂಜ್ಯ ಶ್ರೀ ಅಚ್ಯುತ ಪ್ರೇಕ್ಷಾಚಾರ್ಯರು ಶ್ರೀ ಮಧ್ವಾಚಾರ್ಯರಿಗೆ ವೇದಾಂತ ಸಾಮ್ರಾಜ್ಯಾಭಿಷೇಕ ಮಾಡಿದ ಸುಮಧ್ವ ವಿಜಯದ ಭಾಗವನ್ನು ಪಾರಾಯಣ ಮಾಡಿದರು. ವಿವಿಧ ಮಂಗಳ ವಾದ್ಯಗಳ ಘೋಷ ಶಬ್ದಗಳು ಮುಗಿಲು ಮುಟ್ಟಿದವು. ಶ್ರೀ ರಾಘವೇಂದ್ರ ವಿಜಯ ಕಾವ್ಯದಲ್ಲಿ ಈ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ. ತಸ್ಯ ನಾಮ ಸದದೆ ಸದಾಶಿಷ ರಾಜರಾಜ ಇವ ರಾಜಿತ ಶ್ರಿಯ ರಾಮಭದ್ರ ಇವ ಭದ್ರಭಾಜನಂ ತತ್ಕೃಪೇವ ಜಗತಾಂ ಹಿತೇ ರತಃ. ವೇದಾಂತ ಸಾಮ್ರಾಜ್ಯಾಧಿಪತಿಯಾದ ಸಿಂಹಾಸನವನ್ನು ಹತ್ತಿರುವ ಹೇ ಶಿಷ್ಯನೇ, ನೀನು ಶ್ರೀಹರಿಯ ಇಚ್ಛಾನುಸಾರವಾಗಿ ರಾಘವೇಂದ್ರ ತೀರ್ಥನೆಂದು ಪ್ರಚಾರ ಹೊಂದುತ್ತಿರುವೆ. ಶ್ರೀಹರಿಯ ಸಂಕಲ್ಪ ನೆರವೇರಿತು. ಕುಬೇರನಂತೆ ಐಶ್ವರ್ಯವನ್ನು, ಶ್ರೀರಾಮಚಂದ್ರನಂತೆ ಶುಭ ಪರಂಪರೆಯನ್ನು ಹೊಂದು ಮತ್ತು ಲೋಕಕ್ಕೆ ಶುಭ ಉಂಟು ಮಾಡುವಲ್ಲಿಯೇ ನಿರತನಾಗು. ಶ್ರೀ ಸುರೇಂದ್ರವದಯಂ ತಪಸ್ಯೆಯ ಶ್ರೀ ಜಯೀಂದ್ರ ಇವ ಕೀರ್ತಿ ಸಂಪದ ವಿಶ್ರುತೋಹಮಿವ ವಾದಸಂಗರೆ ರಾಘವೇಂದ್ರ ಯತಿರಾಟ್ ಸಮೇಧತಾಂ. ನಮ್ಮ ಪರಮ ಗುರುಗಳಾದ ಶ್ರೀ ಸುರೇಂದ್ರ ತೀರ್ಥರಂತೆ ತಪಸ್ಸಂಪನ್ನತೆಯು, ನಮ್ಮ ಗುರುಗಳಾದ ಶ್ರೀ ವಿಜಯೀಂದ್ರ ತೀರ್ಥರಂತೆ ಕೀರ್ತಿಯು, ನಮ್ಮಂತೆ ವಾದಗಳಲ್ಲಿ ಕೌಶಲ್ಯವೂ ನಿಮಗೆ ಉಂಟಾಗಿ ನಿಮ್ಮ ಅಧಿಪತ್ಯದಲ್ಲಿ ಮಠವು ಅತಿಶಯ ಅಭಿವೃದ್ಧಿಯನ್ನು ಹೊಂದುವುದು. ಆ ಚಂದ್ರಾರ್ಕವಾಗಿ ನಿಮ್ಮ ಕೀರ್ತಿ ಪತಾಕೆ ಜಗತ್ತಿನಲ್ಲಿ ಶೋಭಿಸಲಿ. ಶ್ರೀ ಮೂಲರಾಮದೇವನ ಕೃಪಾಕಟಾಕ್ಷ ಸದಾ ನಿಮ್ಮ ಮೇಲೆ ಉಂಟಾಗಲಿ ಎಂದು ಆಶೀರ್ವಾದ ಮಾಡಿದರು. ಆಗ ಅವರಿಗೆ ಅಂತಹ ಉತ್ತರಾಧಿಕಾರಿಯನ್ನು ಕೊಟ್ಟ ಭಗವಂತನ ಕಾರುಣ್ಯವನ್ನು ನೆನೆದು ಕಣ್ಣಿನಿಂದ ಧಾರಾಕಾರವಾಗಿ ಆನಂದಾಶ್ರುಗಳು ಹರಿದು ಬಂದವು. ಶ್ರೀ ರಾಘವೇಂದ್ರ ತೀರ್ಥರು ನಮ್ರರಾಗಿ ಅತ್ಯಂತ ಕೃತಜ್ಞತಾಭಾವದಿಂದ ಆ ಗುರುಗಳ ಮಹೋನ್ನತ ಅರ್ಥಪೂರ್ಣವಾದ ಆಶೀರ್ವಾದಗಳನ್ನು ತಲೆಬಾಗಿ ಸ್ವೀಕರಿಸಿದರು. ಆ ಮಹೋತ್ಸವದ ಸಂದರ್ಭವನ್ನು ಕೇವಲ ಕೆಲ ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ರಾಜ ರಘುನಾಥ ಭೂಪಾಲನಾದರೂ ಆ ರಾಜಗುರುಗಳಿಗೂ ಸನ್ಯಸ್ತ ಯುವಕರಾದ ಶ್ರೀ ರಾಘವೇಂದ್ರ ತೀರ್ಥರಿಗೂ ಪುನಃ ಪುನಃ ನಮಸ್ಕಾರ ಮಾಡಿ ಅನೇಕ ಭೂಮಾನ್ಯಗಳನ್ನಿತ್ತು ರತ್ನಾಭಿಷೇಕ ಮಾಡುತ್ತಾ ಸತ್ಕಾರ ಮಾಡಿ ಧನ್ಯತೆಯನ್ನು ಪಡೆದನು. ನೆರೆದಿದ್ದ ಸದಸ್ಯರೆಲ್ಲರೂ ಯತಿದ್ವಯರ ಹೆಸರಿನಿಂದ ದಿಕ್ಕುಗಳು ಮಾರ್ಮೊಳಗುವಂತೆ ಜಯ ಜಯಕಾರ ಮಾಡುತ್ತಾ ಹೊಗಳುತ್ತಾ ಧನ್ಯರಾದರು. ಶ್ರೀ ಸುಧೀಂದ್ರ ತೀರ್ಥರು
ತಮ್ಮ ಶಿಷ್ಯರಿಗೆ ಪೀಠದ ಜವಾಬ್ದಾರಿಯನ್ನೆಲ್ಲ ಒಪ್ಪಿಸಿದರು. ಪರಂಪರೆಯಿಂದ ಬಂದ ಸಂಸ್ಥಾನದ ಮೂಲ ವಿಗ್ರಹಗಳಾದ ಮೂಲ ರಾಮಚಂದ್ರ, ದಿಗ್ವಿಜಯರಾಮ ಮತ್ತು ಜಯರಾಮ ವಿಗ್ರಹಗಳನ್ನು, 2 ವ್ಯಾಸಮುಷ್ಟಿಕೆಯನ್ನು, ರತ್ನಗರ್ಭ ಶಾಲಿಗ್ರಾಮ, ಬಲಮುರಿ ಶಂಖಗಳನ್ನು ಇಟ್ಟಿದ್ದ ರಜತ ಪೆಟ್ಟಿಗೆ, ಸಮಸ್ತ ದೇವಾಂತವಹಿಗಳನ್ನು ಇಟ್ಟಿದ್ದ ರಜತ ಪೆಟ್ಟಿಗೆ, ಶ್ವೇತಛತ್ರ, ವಿಂಜಾಮರ, ಬಂಗಾರದ ಅಂಬಾರಿ, ಮೇನೆ, ಹಗಲು, ದಿವಟಿಕೆ, ಕರದೀಪ, 4 ವಿಧ ಮಂಗಳ ವಾದ್ಯಗಳು, ಶಂಖ, ದವಳ, ಬೇರಿ, ಡಕ್ಕ, ಕಹಳೆ, ಹೀಗೆ ವಿಜಯವಾದ್ಯಗಳು, ಸ್ವರ್ಣ ಪಲ್ಲಕ್ಕಿ, ರಾಹುಕೇತು ವಾದ್ಯ, ಆನೆ ಮೊದಲಾದ ರಾಜಲಾಂಛನಗಳನ್ನು, 4 ಸ್ವರ್ಣ ರಜತ ದಂಡಕಾರಿಗಳನ್ನು, ತಾಳಸ್ತುತಿ ಪಾಠಕರು, ವಂದಿಮಾಗಧರೆ ಮೊದಲಾದ ಸಮಸ್ತ ರಾಜ ವೈಭವಗಳನ್ನು ಅನುಗ್ರಹಿಸಿದರು. ನನ್ನ ಮುಂದಿನ ವಿಡಿಯೋದಲ್ಲಿ ಪಂಚಹರಿ ಮೂರ್ತಿಗಳ ಸಾಕ್ಷಾತ್ಕಾರ, ಸುದರ್ಶನ ಹೋಮ, ತಪ್ತ ಮುದ್ರಾ ಸ್ವೀಕಾರ ಹಾಗೂ ಶ್ರೀ ರಾಘವೇಂದ್ರ ನಾಮ ಸಾರ್ಥಕತೆ ಎಂಬ 3 ಕಥೆಗಳನ್ನು ಕೇಳೋಣ. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.